ವಿಷಯ ಅಮ್ಮ? ನಾನು ಏನು ಕಳ್ತಾ ಇದ್ದೀನಿ ಅಂತ ಏನಾದರೂ ನಿನಗೆ ಗೊತ್ತಾ? ಏನು ಕಂಗೆ ಕೇಳ್ತಾ ಇದೀಯಾ ನೀನು? ನಾನು ಏನು ಕಳ್ತಾ ಇದ್ದೀನಿ ಅಂತ ನಿನಗೆ ಗೊತ್ತೇನಮ್ಮ? ಗೊತ್ತಿಲ್ಲದ್ಮೇಲೆ ಮಾತಾಡಕ್ಕೆ ಹೋಗ್ಬಾರ್ದು. ಅಲ್ಲ ನೀನು ಯಾಕೆ ಅಳ್ತಿದ್ದಲ್ಲ ಯಾಕೆ ಅಂತ ನಿನಗೆ ಅಲ್ಲ ಯಾರನ ವಿಷಯ ಹೇಳಿದ್ರೇನೋ ನಿಮ್ಮ ಅಪ್ಪನ ಅರೆಸ್ಟ್ ಮಾಡಿರೋ ವಿಷಯನ ಅಂತ ಹೇಳಿ ಅದಕ್ಕೆ ಕೇಳಿದ್ದು. ನಿಮ್ಮ ಅಪ್ಪನ ಅರೆಸ್ಟ್ ಮಾಡ್ಕೊಂಡು ಹೋಗ್ಯಾರೆ ಪೊಲೀಸ್ನವರು. ಅಯ್ಯೋ ದೇವ್ರೆ, ಯಾಕಮ್ಮ ಏನಾಯಿತು ಯಪ್ಪ? ಒಂದ್ರ ಮೇಲೆ ಒಂದು. ಅಯ್ಯೋ ನಾನು ಕೆಲ್ಸಕ್ಕೆ ಹೋಗ್ತಿದ್ನ, ನಾನು ಕೆಲಸದಿಂದ ತೆಗೆದ್ರೆ ಇವಾಗ ನಮ್ಮ ಅಪ್ಪನ ಅರೆಸ್ಟ್ ಮಾಡ್ಕೊಂಡು ಹೋಗ್ಯವ್ರೆ. ಅಯ್ಯೋ ದೇವ್ರೆ, ನಮ್ಮ ಟೈಮೇ ಚೆನ್ನಾಗಿಲ್ಲ. ಯಾಕೆ ದುಡ್ಡು ಹೋಯ್ತು ಅತ್ಲಾಗ ನನ್ನ ಮಗನು ನಮ್ಮನ್ನು ಬಿಟ್ಟು ಹೋದ. ಟೈಮೇ ಚೆನ್ನಾಗಿಲ್ಲ ಯಾಕೋ ನಮಗೆ. ಸುಮ್ಕಿರಿ, ಯಾಕೆ ಅಳ್ತೀಯ? ಆಗ ಅವಳು ಮಕ್ಕ ಮಾಡಿರೋದು. ಅವಳು ಈ ಊರಾಗಿರ್ಬಾರ್ದಂತೆ ನೋಡಮ್ಮ. ಅವಳ ಮನೆಗೆ ಏನೋ ನಾವು ಹೋಗ್ತಾರೇನಮ್ಮ. ಬಿಡು ಒಂದಿಟ್ಟು ನಡೀತೈತೆ ಅಂತ ಅದಕ್ಕೆ ಮತ್ತೆ ದುಡ್ಡು ಕಾಸು ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳೋದು. ನಾವು ಇಲ್ದಾರು ಏನು ಮಾಡೋಕ್ಕಾಗುತ್ತೆ? ಐತೆ ಅಂತ ಅವರು ಮೇರಿತಾರೆ. ಹಂಗೇನೆ ಅವಳಂತೂ ನನ್ನಂಗೆ ತೋಟ ಸಂಪಾದಿಸಿರೋರಿಲ್ಲ, ನನ್ನಂಗೆ ದುಡ್ಡು ಸಂಪಾದಿಸಿರೋರಿಲ್ಲ, ನನ್ನಂಗೆ ಮನೆ ಇರೋರಿಲ್ಲ. ಅಮ್ಮಂಗೆ ಆಡ್ತಾಳೆ ಹಂಗೇನೆ. ಇವಾಗ ನೋಡಿ ನಿಮ್ಮ ಅಪ್ಪನ ತಿರುಗಿ ಹೇಳ್ಕೊಂಡು ಹೋಗ್ಯಾರ. ಅವ್ನು ಸುಮ್ಮನಿದ್ರು ಇರ್ಬೋದಾಗಿತ್ತತ್ತ. ಅಯ್ಯಪ್ಪ ಅದೇ ಜನಗಳಿಗೆಲ್ಲ ನಾ ಹೆಂಗೆ ಗೊತ್ತಾಗುತ್ತೋ ಏನೋ ಹಂಗಾಗುತ್ತ ಮಾತಾ. ಈ ನೆನೆಸ್ಕೊಂಡ್ರೆ ಹೋಗು. ಈ ಊರಾಗಿರಬಾರ್ದು ಅಂತ ಹೇಳ್ಯಾರ. ಇವಾಗ ಏನು ಮಾಡೋಣ? ನನಗೂ ಒಂದೊಳ್ಳೆ ಕೆಲಸ ಸಿಕ್ಕಿತ್ತು, ಬಂಗಾರದ ಅಂಗಡಿ. ನಾನಾಗಿ ನಾನು ಕಳ್ಕೊಂಡೆ. ತಪ್ಪೋಗತ್ತೆ ಅಂತ ಕೆಲಸ ತಗೊಂಬಂಗಾಗುತ್ತೆ. ಯಾಕೆ ತೆಗೆದ್ರು ನಿನ್ನ ಸುಮ್ಮನೆ? ಕೆಲಸಕ್ಕೆ ಹೋಗ್ಬೇಕಾ? ಏನು ಮಾಡಿದೆ ನೀನು? ಸುಮ್ಮನೆ ಹೋಗ್ಬೇಕು ತಾನೆ? ಅಯ್ಯೋ ಅಮ್ಮ, ನಾನು ಇಲ್ಲಿ ನೋಡಿಲಿ ಅಲ್ಲಿ ಏನು ಮಾಡಿಲ್ಲ ಕಣಮ್ಮ. ಹಂಗಂದ್ರೆ ಅವ್ರು ಕೆಲಸದಿಂದ ತೆಗೆದ್ರು. ನೀನು ಕೆಲಸ ಮಾಡೋಕ್ಕೆ ಬರಲ್ಲ ಹಿಂಗೆ ಅಂತ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಮಾಡಿದ್ದೆ, ಅದಕ್ಕೆ ತೆಗೆದು ಬಿಟ್ರು. ಏನು ಮಾಡೋದು? ಅಯ್ಯೋ ನಮ್ಗೊಂದು ಕೆಲಸ ಸಿಕ್ತು ಬಿಡು, ಒಂದು ಮುಂದುವರಿತೀವಿ ನಾವು. ಏನೋ ಒಂದು ಚೆನ್ನಾಗಿ ಆಗಿಲ್ದವ್ರ ಎದುರಿಗೆ ಚೆನ್ನಾಗಿರಬೇಕು, ಅವ್ರ ಎದುರಿಗೆ ನಾವು ಚೆನ್ನಾಗಿ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಚಲವಾಗಿ ಬದುಕು ಮಾಡಬೇಕು, ಚಲವಾಗಿರಬೇಕು ಅಂತ ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ನಾನು ಎಷ್ಟು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದೆ. 10 ಲಕ್ಷ ದುಡ್ಡು ಸಂಪಾದನೆ ಮಾಡಿದೆ, ವಿಕ್ಕಿನೇ ಬರ್ತಾನೆ ನನ್ನ ಹತ್ರ ಅಂತ ಹೇಳಿ ನಾನು ತುಂಬ ಕನಸು ಕಟ್ಕೊಂಡಿದ್ದೆ. ಇವಾಗ ನೋಡಿ ಅಂಥ ಸಂದರ್ಭ ಬಂತು. ಅಯ್ಯೋ ದೇವ್ರು, ಇವಾಗ ನಮ್ಮ ಅಪ್ಪನೂ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ನನ್ನ ಮಗ ಈ ಕಡೆ ತಿರ್ದಂಗೆ ಆದ. ಹೋದಾಗಿಂದನೂ ಅದಕ್ಕೆ ಅಣ್ಣ ಏನು ಅದಕ್ಕೆ ಅಣ್ಣ ಅಂತ ಹೇಳಿ ಅವನಂತೂ ಐದಾನು. ಏನು ಮಾಡ್ತೀಯಪ್ಪ? ಇವಾಗ ಏನು ಮಾಡಲಿ? ನಮ್ಮ ಟೈಮೇ ಚೆನ್ನಾಗಿಲ್ಲ, ದುಡ್ಡು ಹೋಯ್ತು, ಇವಾಗ ಇತ್ಲ ಕೆಲಸನೂ ಹೋಯ್ತು. ಇವಾಗ ನಮ್ಮ ಅಪ್ಪ ಇನ್ನೂ ಅರೆಸ್ಟ್ ಮಾಡ್ಕೊಂಡು ಹೋಗವ್ರೆ. ಅಯ್ಯೋ ನಮ್ಮಂಥ ಕಷ್ಟ ಯಾಕಪ್ಪ ದೇವ್ರೆ? ನಮ್ಮಂಥವ್ರಿಗಿಂತ ಕಷ್ಟ ಕೊಡ್ತೀಯಾ? ನಮಗೇನೆ ಕಷ್ಟ ಕೊಡ್ಬೇಕಾ ನೀನು? ಕಷ್ಟ ಕೊಡೋಕೆ ಇನ್ನೂ ಬೇರೆಯವರೇ ಇದ್ದಾರೆ. ಎಂತೆಂಥವ್ರು ಇದ್ದಾರೆ, ಅವ್ರಿಗೊಂದು ಸ್ವಲ್ಪನೂ ಕಷ್ಟ ಕೊಡಲ್ಲ. ನೀನು ನಮ್ಮಂಥವ್ರಿಗೆ ಕಷ್ಟ ಕೊಡ್ತೀಯಲ್ಲ. ಆ ಪ್ರೀತಿ ಒಂದು ಸ್ವಲ್ಪನೂ ಕಷ್ಟ ಇಲ್ಲ. ಅವಳು ಎಷ್ಟು ಸುಖವಾಗಿದ್ದಾಳೆ. ದೇವ್ರೆ, ನಿನಗೆ ಅಂತರ್ ಮೇಲೆ ಬೀಳೋಕ್ಕಾಗಲ್ವೇನಪ್ಪ ದೇವ್ರೆ? ನೀನು ಅಂತರಿಗೆ ಕೊಡಬೇಕಪ್ಪ ಕಷ್ಟನ. ನಮ್ಮಂಥವ್ರಿಗೆ ಒಳ್ಳೆಯವ್ರಿಗೆ ಯಾಕಪ್ಪ ಇಂಥ ಕಷ್ಟ ಕೊಡ್ತೀಯ? ನಾವು ಯಾರಿಗಪ್ಪ ಅನ್ಯಾಯ ಮಾಡಿದ್ವಿ? ನಮ್ಮಪ್ಪ ಇನ್ನೂ ಹೇಳ್ಕೊಂಡು ಹೋಗ್ಯವ್ರೆ. ಇವಾಗ ಪೊಲೀಸ್ನವರು ನನ್ನ ಕೆಲಸನೂ ಹೋಯ್ತು, ಏನಪ್ಪ ಮಾಡಲಿ ಇವಾಗ? ಅಲ್ಲ ಅವಳ ಮನೆಗೆ ಏನೋ ನಾವು ಹೋಗ್ತೀವಿ ಏನಂತಮ್ಮ ನಾವು? ಅವಳು ಯಾಕಮ್ಮ ಹಿಂಗೆ ಮಾಡ್ಬೇಕಲ್ಲ ಸ್ಮಕ್ಕ? ಅವಳ ಮನೆಗೆ ನಾವೇನು ಹೋಗೋದಿಲ್ವಲ್ಲ, ಅವಳು ಯಾಕೆ ಹಿಂಗೆ ಮಾಡ್ಬೇಕು ಹೇಳು? ಏನಮ್ಮ ಅವಳ ಮನೆಗೆ ಹೋಗ್ಲಿಲ್ಲ ಅಂದ್ರೂ ಅವಳು ನೋಡಿ ಅಂತ ಕೆಲಸ ಮಾಡ್ಯಾಳೆ. ಅವಳ ಮನೆಗೆ ನಾವೇನು ಹೋಗಲ್ಲ, ಏನಿಲ್ಲ. ನಮ್ಮ ಮನೆಯಾಗ ನಾವಿದ್ರೂ ಇರಬಾರ್ದು. ನಿಮ್ಮಪ್ಪ ಕಾಯಿ ಕಳ್ತನ ಮಾಡಿರೋದೆಲ್ಲ ಗೊತ್ತಾಗೈತಿ. ಎಲ್ಲ ನಮ್ಮ ಡಿಂಪಿ ಎಂಬಳೆಲ್ಲ ವೀಡಿಯೋ ಮಾಡ್ಯವಳೆ. ಅದು ವೀಡಿಯೋ ಮಾಡಿ ಎಲ್ಲ ಪೊಲೀಸ್ನರಿಗೆ ತೋರಿಸ್ಯವ್ರೆ. ಎಲ್ಲ ಹಿಂಗೆ ಕಳ್ತನ ಮಾಡಿರೋದು ಎಲ್ಲನ. ಅದಕ್ಕೆ ನೋಡಿ ಹಿಂಗೆ ರೈತ್ರಿಗೆ ಹಿಂಗೆ ಮಾಡ್ತಾ ಇದ್ದಾನೆ ನನ್ನ ಮಗ. ಹಿಂಗೆ ರಾತ್ರಿ ಎಲ್ಲ ಮೋಟ್ರು ಸ್ಟಾರ್ಟ್ರಿ ಎಲ್ಲ ಕತ್ಕೊಂಬಂದು ನನಗೆ ಹೇಳ್ದೆ. ಇವನಿಗೆ ಬ್ಯಾಡ ಅಂತ ಹೇಳ್ತಿದ್ರು, ಕೇಳ್ತಿರ್ಲಿಲ್ಲ ಇದಾವೆ. 1-2 ದಿನ ಸುಮ್ಮನೆ ಆಗ್ತಾನೆ, ಬರೀ ಅಂಥ ಕೆಲಸ ಮಾಡ್ತಾನೆ. ದುಡಿಯಕ್ಕೆ ಹೋದ್ರೆ ಬಿಡು, ದಿನ ಆಗ್ಲೆಲ್ಲ ದುಡಿಬೇಕು. ಕಳ್ತನ ಮಾಡ್ಕೊಂಬಂದ್ರೆ ಅತ್ಲಾಗ ರಾತ್ರಿ ಹೊತ್ತಿನ ಕಳ್ತನ ಬತ್ನಿ ಎಂಬುದು. ಕಳ್ತನ ಬರೋದು ರಾತ್ರಿ ಹೊತ್ತಿನಾಗ ಎದ್ದತ್ನ ಸುಮ್ಮನೆ ಮನೆ ಕೆಮ್ಮೋದು. ಇಂಥ ಬದುಕು ಮಾಡ್ದ ನಿಮ್ಮ ಅಪ್ಪಯ್ಯ. ಅಯ್ಯೋ ದೇವ್ರೆ, ನಾನು ಹೇಳಿದೆ ಸುಮ್ಮನೆ ದುಡಿಯಪ್ಪ ಅಂತಂದರೆ ಆಗ್ಲತ್ನ ದುಡಿಯೋಕ್ಕಾಗಲ್ಲ, ನನ್ನ ಕೈ ಆಗ್ಲತ್ನಾಗ ಹೋಗೋಕ್ಕಾಗಲ್ಲ ಅಂತೇಳಿಗೆ ಇಂಥ ಮಾಡಕ್ಕೆ ನಿಂತ್ಕೊಂಡ. ನಾನು ಹೇಳ್ತಿದ್ದೆ ಬೇಡ ಕಣೋ, ಒಂದಲ್ಲ ಒಂದಿನ ಸಿಗೆ ಬೀಳ್ತೀಯಾ ಅಂತ ಹೇಳಿರು ಕೇಳ್ತಿರ್ಲಿಲ್ಲ. ಇಂಥ ಮಾಡಿ ನೋಡ್ಕ ಹೇಳಿರೆಲ್ಲ ಕತ್ಕೊಂಬಂದವನಿ ಅಂತೇಳಿ ಅವಳು ನೀರು ಕುಡ್ದು ಈ ಊರಾಗ ಅವನು. ಅದೇನೆ ಅವನ ಮನೆ ಕಳ್ತನ ಮಾಡಿದ್ದ. ಇವಾಗ ಹೊಲ್ದೊಳಗೆಲ್ಲ ಎಳ್ಳಿರು ಕಾಯಿ ಕಳ್ತನ ಮಾಡ್ತಾ ಇದ್ದಾನೆ. ಈ ಊರಾಗೆ ಇರಂಗಿಲ್ಲ ಅವನು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟವಳೆ. ಏನು ಮಾಡೋಣ ಹೇಳಿ? ಇವಾಗ ಕಂಪ್ಲೇಂಟ್ ಕೊಟ್ಟ ಮೇಲೆ ಏನು ಮಾಡೋಕ್ಕಾಗಲ್ಲ ಕಣಮ್ಮ. ಪೊಲೀಸ್ನವ್ರು ಬಂದು ಕರ್ಕೊಂಡು ಹೋಗ್ಯವ್ರೆ. ಇವಾಗ ನಾವೆಲ್ಲ ಬೇಲ್ ತಂದು ಬಿಡಿಸಿ ಬತ್ತೀವಂದ್ರೆ ಓಟೊಂದು ದುಡ್ಡು ಆಗುತ್ತೆ. ಇವಾಗ ಏನು ಮಾಡ್ತೀಯಮ್ಮ? ಇಲ್ಲಿರಂಗೆ ಇಲ್ಲ ಅಂತ ಹೇಳವ್ರೆ. ಸುಮ್ಮನೆ ಬಿಡಿಸ್ಕೊಂಬಂದು ನಿಮ್ಮೂರಾಗೇನೆ ಮಣಿ ಒಂದಿಟ್ಟು ಗುಡ್ಲು ಪಡ್ಲು ಹಾಕ್ಕೊಂಡು, ನಿಮ್ಮ ಜಾಗ ಐತಲ್ಲ ಆ ಜಾಗದಾಗ ಒಂದಿಟ್ಟು ಗುಡ್ಲು ಹಾಕ್ಕೊಂಡು ಇರ್ರಿ ಸುಮ್ಮನೆ. ಇನ್ನೇನು ಮಾಡ್ತೀರ? ಅವ್ರ ತಗೆ ದುಡ್ಡು ಐತೆ ನಡೀತೈತೆ, ನಮ್ಮ ತಗೆ ದುಡ್ಡಿಲ್ಲ, ಏನಿಲ್ಲ. ದುಡ್ಡಿಲ್ಲ ಅಂದಮೇಲೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಾವು ಹಂಗಿರ್ಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ?
ತಪ್ಪಾಯ್ತಮ್ಮ ಈ ಊರು ಬಿಟ್ಟು ಹೋಗ್ತೀವಿ. ನಮ್ಮ ತಾಯಿಯೊಳೆ ಅವಳನ್ನೇ ಕೇಳು. ನಮ್ಮೂರಿಗೆ ಈ ಊರಿಗೆ ಕರ್ಕೊಂಬರಲ್ಲ ಅವ್ನು ನಮ್ಮನ್ನ. ಈ ಊರಿಗೆ ಕಾಲಿಗೆ ಸಾಲ ನಮ್ಮ ಪಾಡಿಗೆ ನಾವೆಲ್ಲ ನಾವು ಹೊರಟೋಗ್ಬಿಡ್ತೀವಿ. ನಮ್ಮೂರಿಗೆ ನಾವು ಹೋಗ್ತೀವಮ್ಮ. ಏನು ಮಾಡೋಕ್ಕಾಗುತ್ತೆ, ತಪ್ಪಾತು ಬಿಡಿಸು ಅಂತ ಹೇಳಿ ಕೇಳೋಣ ನಡಿ. ಇವಾಗ ಅಷ್ಟೊಂದು ದುಡ್ಡು ಕಟ್ಟಿ ಅಂತ ಬಿಡಿಸಿ ಬರಕ್ಕೆ ಸುಮ್ಮನೆ ಅವ್ನು ಅಲ್ಲೇ ಇರಲಿ, ಸುಮ್ಮನಿರು. ಅಲ್ಲೇ ಇರಲಿ ಅಂತಂದ್ರೆ ಅಲ್ಲೇ ಬಿಡೋಕ್ಕಾಗುತ್ತಾ ಯಪ್ಪನ? ಹೆಂಗೆ ಕೇಳೋದಂತೆ ಕೇಳೋಣ ನಡಿ ಅಮ್ಮ. ಅದೆಲ್ಲ ಏನಂತಾರೆ ನೋಡೋಣ. ಸುಮ್ಮನೆ ನಮ್ಮ ದುಡಿಯಲ್ಲ ಏನಿಲ್ಲ, ಸುಮ್ಮನೆ ಅಲ್ಲೇ ಬಿಟ್ರೆ ಆತತ್ತ. ಅಲ್ಲಿ ಉಂಬಕ್ಕಿಕ್ತಾರೆ, ಅಲ್ಲೇ ಬದುಕು ಮಾಡ್ತಾರೆ, ಅಲ್ಲೇ ಉಂಬಕ್ಕಿಕ್ತಾರೆ ಜೈಲ, ಸುಮ್ಮನೆ ಅಲ್ಲೇ ಬಿಟ್ರೆ ಆತು. ಏನು ಸುಮ್ಮನೆ ನೀನು ಅಲ್ಲಿ ಸುಮ್ಮನೆ ಅದನ್ನ ಒಂದು ಮನೆ ಬಾಡಿಗೆ ಮಾಡ್ಕೊಂಡು ಕೂಲಿ ಪಾಲಿ ಮಾಡ್ಕೊಂಡು ಹೆಂಗೆ ಇರೋದು ಕಲಿ. ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ತೀಯ? ಅಷ್ಟೇ ಕಣಮ್ಮ. ನಮ್ಮ ಅಪ್ಪ ಎಷ್ಟು ಹೇಳಿರಾಗ ಅಂತ ಮಾಡ್ತು ಹೋಗತ್ಲಾಗೆ. ಹೋಗು ನಮ್ಮ ತಾಯಿ ಅಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ದು. ನನಗೆ ಈಗ ಅರ್ಥ ಆಗ್ತೈತೆ. ನೀನು ಯಾತನ ಅಲ್ಲಿ? ಇಲ್ಲಮ್ಮ, ನಾನು ಯಾತೆ ಆತು. ನಾನು ಯಾತೆ ಆತು ಅಲ್ಲಿ ಆತು ಮುಟ್ಟಕ್ಕೆ ಹೋಗಿಲ್ಲ, ಏನು ಮಾಡಿಲ್ಲ ಕಣಮ್ಮ. ಅವ್ರು ಯಾಕೆ ಸುಮ್ಮನೆ ನಿನಗೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಬರಲ್ಲ. ಅದು ಬಂಗಾರದ್ದಲ್ಲ ಅಂಗಡಿ, ಬಂಗಾರದ ಅಂಗಡಿಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಬರಲ್ಲ ಕಣಮ್ಮ ನಿನಗೆ ಅಂತ ಹೇಳ್ತಾ ಹೋದ್ರು. 15,000 ಸಂಬಳದ್ದು ಕೊಟ್ಟರು. ಇನ್ನೇನು ಮಾಡೋಣ? ಹಂಗೆ ಇನ್ನೇನು ಮಾಡ್ತೀಯಮ್ಮ? ಅವಳ ತಕ್ಕೆ ಹೋಗನ್ಲೋ ಸ್ಮಿತಕ್ಕೆ ಹೋಗಿ ಕೇಳೋಣದೇ ಏನು ಅಂತಾಳೆ. ಏನೋ ತಪ್ಪಾತ್ ಕಣಮ್ಮ ಅತ್ತಾಗೆ, ನೀನು ಕ್ಷಮಿಸ್ಬಿಡು. ಕ್ಷಮಿಸಿ ಏನೋ ಒಂದು ನಮ್ಗಿವಾಗ ನನ್ನ ಮಯಪ್ಪನ ದೊಡ್ಡ ಮನ್ಸು ಮಾಡಿ ಕೇಸ್ ವಾಪಸ್ ತಕರ ಮಯಪ್ಪನ ಬಿಡಿಸ್ಕೊಂಬತ್ತೀವಿ. ನಿನ್ನ ಕೇಸ್ ವಾಪಸ್ ತಗೊಳಮ್ಮ, ಬಿಟ್ರೆ ಸಾಕಾಗೈತೆ, ಬಿಡಿಸು ನಮ್ಮ ಮಯಪ್ಪನ. ನಾವು ನಮ್ಮ ಈ ಊರಾಗೆ ಇರಲ್ಲ, ನಾವು ಎತ್ಲಾಗ ನಾವು ಹೋಗ್ತೀವಿ, ಇಲ್ಲಿ ಇರೋಕ್ಕೆ ಹೋಗಲ್ಲ ಅಂತೇಳಿ ಹೇಳ್ತೀನಿ. ಅದೇಲಿ ಏನು ಮಾಡೋಣ? ಹೇಳಲಿಲ್ಲ ಅಂದ್ರೆ ವಿಧಿ ಇಲ್ಲ, ಏನು ಮಾಡಬೇಕು ಏನು? ಯಾಕೆ ಏನಾಯ್ತು? ಪಾರನ್ನು ಕೆಲಸದಿಂದ ತೆಗ್ದವ್ರಿ ಇವಾಗ ನಮ್ಮ ಅಯ್ಯಪ್ಪನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ಯವ್ರಿ. ಇವಾಗ ಏನು ಮಾಡ್ಬೇಕೋ ಏನೋ, ಒಂದು ಮೇಲೆ ಒಂದು ಸಮಸ್ಯೆ ಕಣೆ. ಏನು ಮಾಡಬೇಕೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಒಂಥರ ಬೇಜಾರಾಗಿ ಕೂತ್ಕೊಂಡಿದ್ದೀವಿ. ಅದಕ್ಕೆ ಕೇಳೋಣ ಅಂತ ಅಯ್ಯಮ್ಮನೇ. ನಾನು ಅದಕ್ಕೆ ಹೇಳಿದ್ದೆಲ್ಲ ಸ್ಯಾನೆ ದಿನ ಇರಲ್ಲ ಅಂತ. ನಾನು ಎಲ್ಲ ಹಿಂಗೆ ಮಾಡಿ, ನಾನು ಹಿಂಗೆಲ್ಲ ಮಾಡಿರಾಳೆ, ನಾನೆಲ್ಲ ಅನುಭವಿಸಿರೋದಕ್ಕಾಗಿ, ಅನುಭವ ಇರೋದಕ್ಕಾಗಿ ಹೇಳಿದ್ನಮ್ಮ. ಬೇಡ ಸುಮ್ಮನೆ ಒಬ್ರ ಮೇಲೆ ಛಲ ಮಾಡೋದು, ಒಬ್ರ ಮೇಲೆ ಇದು ಮಾಡ್ಕೊಂಬಂದು ದ್ವೇಷ ಮಾಡೋಕೆ ಹೋಗೋದು, ಅದೆಲ್ಲ ನಾವು ಅವೇ ಇದು ಅಂತ ಹೇಳಿದ್ ಮಾಡಕ್ಕೆ ಹೋದ್ರೆ ಕೊನೆಗೆ ನಾವು ಅರ್ಥಕ್ಕೆ ಹೋಗ್ಬೇಕಾಯ್ತು. ನಾನು ನಮ್ಮ ಅಣ್ಣ ನಮ್ಮ ಅತ್ತಿಯರ್ನೆಲ್ಲ ಮಾತಾಡ್ಸಲ್ಲ, ಅವರು ಸವಾಸನೆ ಬೇಡ, ನಾನು ಮಾತಾಡ್ಸಲ್ಲ, ಅವ್ರನ್ನ ಸಹಾಯ ತಕ್ಕ ಮಾತಾಡ್ಸಲ್ಲ, ಅವ್ರು ಸತ್ರು ಹೋಗಲ್ಲ ಅಂತೇಳಿ ನಾನು ಹಿಂಗೆ ಛಲ ಮಾಡ್ತಾ ಇದ್ದೆ ನಮ್ಮ ಅಣ್ಣರ ಮೇಲೆ. ತಿರ್ಗಾ ನಮ್ಮ ಅಣ್ಣರ ತಕ್ಕೆ ಹೋಗ್ಬೇಕಾಯ್ತು ಕೊನೆಗೆ. ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ಎಲ್ಲರ ಹತ್ರನೂ ಹೋಗ್ಬೇಕಾಯ್ತು ಕೊನೆಗೆ. ಇವಾಗ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹತ್ರ ಹಿಂಗೆ ಚೆನ್ನಾಗಿದ್ದೀನಿ. ನಾನು ಹಿಂಗೆ ಆಟ ಸಾಧಿಸ್ಕೊಂಡು ನಾನೇ ಹಿಂಗೆ ಇದ್ದವಳು. ನಾನು ತುಂಬ ಆಟ ಸಾಧಿಸ್ತಾ ಇದ್ದೆ. ನಾನು ಹೇಳಿಲ್ವಾ ಇದೆಲ್ಲ ತುಂಬ ದಿನ ನಡೆಯೋದಿಲ್ಲ ಕಣೆ ಪಾರು, ಸುಮ್ಮನೆ ಚೆನ್ನಾಗಿರು ಅಂತ ಹೇಳಿ. ನೀವು ಚೆನ್ನಾಗಿ ದುಡಿತಾನೆ, ಚೆನ್ನಾಗಿ ಒಟ್ಟಿಗೆ ಚೆನ್ನಾಗಿರೋದು ನೋಡ್ರಿ. ಹೆಂಗೋ ಸುಗುಣಕ್ಕನು ಹೆಂಗೋ ಚೆನ್ನಾಗಿದ್ದಾಳೆ, ಇವಾಗ ಅವ್ರ ಜೊತೆ ಚೆನ್ನಾಗಿದ್ದಾಳೆ. ನೀನು ಒಬ್ಳು ಚೆನ್ನಾಗಿದ್ದೀರ, ಅವ್ರ ಜೊತೆ ಎಲ್ಲರೂ ಚೆನ್ನಾಗಿರ್ಬೋದಾಗಿತ್ತಾ? ಅವ್ರು ನಮ್ಮನ್ನು ಸೇರಲ್ಲ ಕಣಕ್ಕ, ಬಿಡು ಅವ್ರ ಸುದ್ದಿ ಬೇಡ ನಮಗೆ. ನಾನು ಎಂಥ ಕಷ್ಟ ಬಂದೈತೆ ಅಂದ್ರೆ ಅವ್ರ ತಕ್ಕ ಹೋಗಲ್ಲಮ್ಮ. ಎಂಥ ಕಷ್ಟ ಬಂದೈತೆ ಅಂದ್ರೆ ನಾನು ಮಾತ್ರ ಹೋಗೋದಿಲ್ಲ, ನಾನು ಅವ್ರ ಕೈ ಕಾಲು ಹಿಡಿಯೋದಿಲ್ಲ. ಏನಾಗುತ್ತಾ ಆಗಲಿ, ನಮ್ಮಪ್ಪ ಅಲ್ಲೇ ಇರಲಿ ಸುಮ್ಮನಿರಮ್ಮ, ಬಿಡಿಸ್ಕೆ ಬರೋದೇ ಬೇಡ. ಅವಪ್ಪ ಅಲ್ಲೇ ಇರಲಿ ಸುಮ್ಮನೆ. ಯಾಕಂತಂದರೆ ಸುಮ್ಮನೆ ಯಾಕೆ ಇಲ್ಲಿ ಕರ್ಕೊಂಬರೋಣ ದುಡ್ಡು ಖರ್ಚು ಮಾಡಿ. ಎಮ್ಮನ್ ಕೇಳೋದೊಂದೇ ಒಂದ್ಸತಿ ಕೇಳು. ಎಮ್ಮ ಕೇಸ್ ವಾಪಸ್ ತಗೊಂಡ್ರೆ ಒಂದು ಹೋಯ್ತು, ಇಲ್ಲ ಅಂದರೆ ಸುಮ್ಮನೆ ಆಗ್ಬಿಡು ಅಷ್ಟೇನೆ. ಸುಮ್ಮನೆ ಪಾಡಿಗೆ ನೀನು ಇರು, ಏನು ಕೂಲಿ ಮಾಡ್ಕೊಂತಿಮ್ಮ ನೀನು. ಅಷ್ಟೇನೆ. ನಮ್ಮಪ್ಪ ಅಲ್ಲೇ ಇದ್ರು ಇರಲಿ, ಹೇಳು ಊರು ಬಿಟ್ಟು ಹೋಗೋದೇನು ಬೇಡ, ನೀನು ಇಲ್ಲೇ ಇರು. ನಮ್ಮಪ್ಪ ಅಲ್ಲೇ ಇದ್ರು ಇರಲಿ, ಅವರೆಲ್ಲ ಅಲ್ಲಿ ಬದುಕು ಮಾಡಿಸ್ಕೊಂತಾರೆ, ಜೈಲಾಗ ಉಂಬಕ್ಕಿಕ್ತಾರೆ. ಅಷ್ಟೇನೆ, ಅಲ್ಲೇ ಇದ್ರು ಇರಲಿ ಹೇಳು. ಸವಾಸನೆ ಬೇಡ, ಬಿಡಿಸಿ ಬರೋದೇ ಬೇಡ, ಅಲ್ಲೇ ಇರಲಿ ಹೇಳು. ಅಲ್ಲ ನಮ್ಮ ಸುಮ್ಮನೆ ಯಾಕತ್ತಾಗ್ಲಲ್ಲ ಕರ್ಕೊಂಬರೋದು, ಅಪ್ಪೆ ಬರೀ ಆಗ್ಲಲ್ಲ ಕಳ್ತನ ಮಾಡೋದು, ಕರ್ಕೊಂಬರೋದು ಬರೀ ಇದೆ ಸವಾಸ ಆಗಲ್ಲ. ಯಾಕೆ ಬೇಕು, ಅಲ್ಲೇ ಇರಲಿ ಹೇಳು ಸುಮ್ಮನೆ. ಅಷ್ಟೇ, ನಾವು ನೆಮ್ಮದಿಗಿರ, ನಮ್ಮ ಅಪ್ಪ ಇಲ್ದಿದ್ರು ಅಷ್ಟೇ. ಮತ್ತೆ ಅಲ್ವಪ್ಪ ನನ್ನ ಮಗನ ಅಲ್ಲೇ ಬಿಟ್ಟರೆ ಮತ್ತೆ ಬುದ್ಧಿ ಬರ್ತೈತಿ. ಏನು ಮಾಡೋಣ? ಎಂತ ಕಳ್ತನ ಮಾಡಿ ಬರೀ ಸಿಕ್ಕಾಕ್ಯಂತಾನೆ. ಎಲ್ಲರಿಗೂ ಗೊತ್ತಾಗಿ ಒಂದಲ್ಲ ಒಂದಿನ ಕಳ್ಳ ಸಿಗೆ ಬೀಳಲೇಬೇಕು ಅಂತಾರೆ. ಒಂದಲ್ಲ ಒಂದಿನ ಸಿಗೆ ಬಿದ್ದೇ ಬೀಳ್ತಾರೆ. ಯಾಕೆ ಇಂಥವೆಲ್ಲ ಮಾಡೋಕೆ ಹೋಗ್ಬೇಕಪ್ಪ? ಸುಮ್ಮನೆ ಇದ್ದಿದ್ರೆ ಆಗಿತ್ತ ನಮ್ಗೆ ಗೋಲ್ ತಾಳ್ನೋ ತಂದಿಕ್ತಾರಮ್ಮ ಇವರೆಲ್ಲ. ನಾನು ಹೇಳಿಲ್ವಿ ಯಾರೇ ಆಗಲಿ ಜೀವನದಲ್ಲ ಒಂದಿನ ತಗ್ಲೇಬೇಕು, ತಗ್ಗಿ ಬಗ್ಗಿ ನಡಿಬೇಕು. ಏನು ಮಾಡೋಕ್ಕಾಗಲ್ಲ. ತಗ್ಗಿ ಬಗ್ಗಿ ಎಲ್ಲ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ನಾನು ಮಾತ್ರ ಚೆನ್ನಾಗಿರಲ್ಲ ಏನೇ ಆಗ್ಲಳು. ನಮಗಂತೂ ಒಂದ್ರ ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇದ್ದಾವೆ. ಯಾಕೆ ಹಿಂಗೆ ಒಂದ್ರ ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇದ್ದಾವೋ ಗೊತ್ತಿಲ್ಲ. ನಮ್ಮ ಅಪ್ಪನೂ ಅರೆಸ್ಟ್ ಮಾಡ್ಕೊಂಡೋಗ್ಯಾರ. ನಮ್ಮ ಅಪ್ಪನ ಬಗ್ಗೆ ಏನು ತಲೆ ಕೆಡಿಸಿ ಮೈಪಟ್ಟು ನಾವು ಅಲ್ಲೇ ಜೈಲಾಗೆ ಬಿಟ್ಟು ಸುಮ್ಮನೆ ಆಗ್ತೀವಿ. ಒಂದು ಸತಿ ಕೇಳೋದಂತೆ ಅಲಸ್ಮಿನ್ ಕೇಳ್ತೀವಿ. ಕೇಸ್ ವಾಪಸ್ ತಗೊಂಡ್ರೆ ಒಂದು ಹೋಯ್ತು, ಇಲ್ಲಾಂದರೆ ಅಲ್ಲೇ ಬಿಡ್ತೀವಿ ಅಂತ ಹೇಳ್ಬತ್ತೀವಿ. ಅವಳೆ ಎದುರಿಗೆ ನೀನು ಹೋಗಿ ನೋಡ್ತಾ ಇರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.